निकालो निकालो गाड़ी निकालो निमिष पीछे हो उधर चले जाओ ಇವತ್ತು ನಮ್ಮ ಮೈಸೂರು ನಗರದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ವಾರ್ಡ್ ನಂಬರ್ 26 ಇಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತ ಬೂಸಿಯಣ್ಣವರು ಮತ್ತೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳಾದಂತ ಶಿವಣ್ಣನವರು ಮತ್ತೆ ಈ ವಾರ್ಡಿನ ಡಿಫಿಡೆಂಟ್ ಕ್ಯಾಂಡಿಡೇಟ್ ಆದಂತ ಟಿಪು ಅವರು ಹಾಗೇನೆ ಈ ವಾರ್ಡಿನ ಅಧ್ಯಕ್ಷರಾದಂತ ಸಮೀನಾ ಕೌಸರ್ ಅವರು ಎಲ್ಲರನ್ನು ಸೇರಿ ಇವತ್ತು 5 ಜನಕ್ಕೆ ಉಚಿತವಾಗಿ ತಳ್ಳುವ ಗಾಡಿಯನ್ನ ಕೊಡ್ತಾ ಇರುವಂತದ್ದು. ಇವರೆಲ್ಲ ಸ್ಟ್ರೀಟ್ ವೆಂಡರ್ಸ್ಗೆ ಇವತ್ತು ತಳ್ಳುವ ಗಾಡಿಯನ್ನ 5 ಜನಕ್ಕೆ ನಮ್ಮ ಟಿಪು ಅವರು ಸ್ವಂತ ದುಡ್ಡಿಂದ ಖರ್ಚು ಮಾಡಿ ನನ್ನ ಹೆಸರು ಹಾಕ್ಸ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆಲ್ರಿಗೂ ಕೊಡುವಂತದ್ದ ಮಾಡಿದ್ದಾರೆ. ಅವರು ಉತ್ತಮವಾದಂತ ವ್ಯಾಪಾರವನ್ನು ಮಾಡಲಿ ಮತ್ತೆ ಅವ್ರಿಗೆ ಏನು ಪದಾರ್ಥಗಳನ್ನ ವ್ಯಾಪಾರ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕೂ ಬಿಸಿಲಲ್ಲಿ ಇಲ್ಲ ಮಳೆಯಲ್ಲಿ ಕೆಟ್ಟೋಗ್ಬಾರ್ದು ಅಂತ ಅದನ್ನ ಗಾಡಿಯನ್ನ ತುಂಬಾ ಸುಸಜ್ಜಿತವಾಗಿ ಮಾಡಿ ಕೊಟ್ಟಿರುವಂತದ್ದು ನಾವೆಲ್ಲ ನೋಡ್ತಾ ಇದೀವಿ. ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಸುಮಾರು ಕೆಲಸಗಳನ್ನ ಟಿಪು ಅವರು ಮಾಡ್ಕೊಂಡು ಬಂದಿದ್ದಾರೆ. ಈ ವಾರ್ಡ್ ಆಶೀರ್ವಾದ ಅವರಿಗೆ ಇನ್ನೂ ಹೆಚ್ಚು ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನ ಅವರು ಈ ತರ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಮತ್ತೆ ಭರವಸೆ ನಮ್ಗೆಲ್ರಿಗೂ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಏನು ಬ್ಲಾಕ್ ಅಧ್ಯಕ್ಷರಾದಂತ ನಾಗಭೂಷಣ್ ಅವರು ಬಂದು ಈ ಭಾಗದ ಎಲ್ಲರಿಗೂ ಇಲ್ಲಿ ಏನು ಈ ಭಾಗದಲ್ಲಿ ಅತಿ ಬಡಸ್ತನದಲ್ಲಿರುವಂತಹ ಜನಗಳಿಗೆ ಸಹಕಾರಿಯಾಗಬೇಕು ಅಂತ ನನ್ನ ನಿಟ್ಟಿನಲ್ಲಿ ತುಂಬಾ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರು ಮತ್ತೆ ಶಿವಣ್ಣ ಅವರು ಎಲ್ಲರನ್ನು ಸೇರಿ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರನ್ನು ಸೇರಿ ಇದನ್ನ ಇನ್ನೂ ಮುಂದುವರಿಸಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಂತ ಅವಕಾಶವನ್ನ ತಾಯಿ ಚಾಮುಂಡೇಶ್ವರಿ ನಮ್ಗೆ ಮತ್ತೆ ಅವ್ರಿಗೆ ಎಲ್ರಿಗೂ ಕೊಡುವಂತದ್ದಾಗ್ಲಿ. ಆ ಭಗವಂತನ ಕೃಪೆ ಅಲ್ಲಾಹು ಕೃಪೆ ಎಲ್ಲರ ಮೇಲೂ ಇರ್ಲಿ ಅಂತ ನಾನು ಕೋರ್ಕೊಂತೀನಿ. ಇಲ್ಲ, ನಾವು ACP ಮತ್ತೆ DCP ಅವ್ರನ್ನ ಮತ್ತೆ ಪೊಲೀಸ್ ಕಮಿಷನರ್ ಹತ್ರ ನಾವೆಲ್ಲ ಮಾತಾಡಿದೀವಿ. ನಮ್ಮ ಭಾಗದಲ್ಲಿ ಏನು ಮೊದಲು ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಡ್ರಗ್ಸ್ ಅವಳಿ ಏನಿತ್ತು ಅದನ್ನ ನಾವು ಆದಷ್ಟು ಕಂಟ್ರೋಲ್ ತರುವಂತ ಕೆಲಸವನ್ನ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ. ಮೊದ್ಲಿಗಿಂತ ಈಗ ಕಡಿಮೆ ಆಗೈತೆ ಅಂತ ಅನ್ನೋದು ನಮ್ಮ ಅನಿಸಿಕೆ. ನಿಮ್ಗೇನಾದ್ರೂ ಆತರ ಮಾಹಿತಿಗಳಿದ್ರೆ ಇಲ್ಲ ಇಲ್ಲಿ ಸ್ಥಳೀಯವಾಗಿ ಯಾರು ನಮ್ಗೆ ಮಾಹಿತಿಯನ್ನ ಕೊಟ್ರೆ ಅದನ್ನ ಪೊಲೀಸ್ ಸಿಬ್ಬಂದಿ ವರ್ಗದವರು ಚಾಚು ತಪ್ಪದೆ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಿ ಅದನ್ನ ನಿಷ್ಕ್ರಿಯಗೊಳಿಸುವಂತ ಕೆಲಸನ ಮಾಡಿಸ್ತೀವಿ. SIR ಬಗ್ಗೆ ಹೇಳೋದಕ್ಕೆ ಏನು ಇಲ್ಲ, ಅದನ್ನ ಮುಂದಿನ ದಿನದಲ್ಲಿ ಮಾತಾಡ್ತೀನಿ. ಒಂದು ದಿನ ಲ್ಯಾಪ್ಟಾಪ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸರ್. ಆಪೋಸಿಷನ್ ಹೇಳ್ತಾ ಇದ್ದಾರೆ ಬರೀ ಮುಸ್ಲಿಂಗೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಲ್ಯಾಪ್ಟಾಪ್ ಅಂತ. ನೋಡ್ರಿ, ನಮ್ ದೇಶ ಭಾರತ ದೇಶ ಜಾತ್ಯತೀತ ದೇಶ. ನಾವು ಮುಸಲ್ಮಾನರು, ಕ್ರಿಶ್ಚಿಯನ್ಸು, ಹಿಂದೂಗಳು, ಜೈನರು ಎಲ್ಲಾ ಧರ್ಮದವ್ರನ್ನು ಒಟ್ಟಿಗೆ ವಾಸ ಮಾಡ್ತಾರಂತ ಈ ಪ್ರದೇಶ. ನಮ್ಮ ಭಾರತದಲ್ಲಿ ಮುಸಲ್ಮಾನರಿಗೊಂದು, ಹಿಂದೂಗಳಿಗೊಂದು, ಕ್ರೈಸ್ತರಿಗೊಂದು, ಜೈನರಿಗೊಂದು ಅಂತ ಅನ್ನೋದು ಏನ್ ಕಾನೂನು ಇಲ್ಲ. ಎಲ್ರಿಗೂ ಒಂದೇ ಇರೋದು. ನಾವು ಲ್ಯಾಪ್ಟಾಪ್ ನ ಈಗ ಹೆಚ್ಚು ಕಡಿಮೆ 500 ಲ್ಯಾಪ್ಟಾಪ್ ಕೊಟ್ಟಂಗ ಆಯ್ತು ಇಲ್ಲಿವರ್ಗ. ಎಲ್ಲಾ ವರ್ಗದ ಜನಗಳಿಗೆ, ಎಲ್ಲಾ ಜಾತಿಯವರಿಗೆ ಮತ್ತೆ ಪಕ್ಷಾತೀತವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳನ್ನು ಬಂದು ನಮ್ಮ ಹತ್ರ ಲ್ಯಾಪ್ಟಾಪ್ ನ ಪಡೆದಿದ್ದಾರೆ. JDS ನವರು ನಮ್ಮ ಹತ್ರ ಬಂದು ಲ್ಯಾಪ್ಟಾಪ್ ನ ಪಡೆದಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ನಮ್ಮ ಹತ್ರ ಲ್ಯಾಪ್ಟಾಪ್ ಪಡೆದಿದ್ದಾರೆ. ಎಲ್ಲಾ ಧರ್ಮದವ್ರಿಗೂ ನಮ್ಮ ಹತ್ರ ಬಂದು ಲ್ಯಾಪ್ಟಾಪ್ ಪಡೆದಿದ್ದಾರೆ. ಯಾರು ವಿದ್ಯಾವಂತರಿರ್ತಾರೆ, ಯಾರಿಗೆ ಅವಶ್ಯಕತೆ ಐತೆ, ಅವ್ರಿಗೆ ಆ ಶಕ್ತಿ ಇಲ್ಲ, ಲ್ಯಾಪ್ಟಾಪ್ ತಗೊಳ್ಳುವಂತ ಶಕ್ತಿ ಇಲ್ಲದೆ ಇರುವಂತ ಅವ್ರಿಗೆ ಕೊಡಿಸುವಂತ ಕೆಲಸವನ್ನ ನಮ್ಮ ಟ್ರಸ್ಟ್ ವತಿಯಿಂದ
ನಾನು ನಮ್ಮ ಪಕ್ಷದ ಹೆಸರಲ್ಲಿ, ಸಿದ್ದರಾಮಯ್ಯನವರ ಹೆಸರಲ್ಲಿ, ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲಿ, ನಮ್ಮ ಪಕ್ಷದ ಮುಖಂಡಗಳ ಹೆಸರಲ್ಲಿ ನಾನು ಮಾಡಿದ್ದೀನಿ ಆ ಕಾರ್ಯಕ್ರಮನ. ಯಾವುದೇ ಜಾತಿಗೆ, ಯಾವುದೇ ಧರ್ಮಕ್ಕೆ ಅದರಲ್ಲಿ ಪಾರ್ಶಾಲಿಟಿ ಮಾಡುವಂತದಲ್ಲ. ಶಿಕ್ಷಣ ಕ್ಷೇತ್ರ ಬಲಿಷ್ಠಗೊಳ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಈಗಾಗ್ಲೇ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಮೈಸೂರು ನಗರದಲ್ಲಿ ಏನೇನ್ ನಡೀತಾ ಐತೆ ಅಂತ. 2013ರಿಂದ 2018 ಇಸ್ವಿವರೆಗ ಏನು ಮುಖ್ಯಮಂತ್ರಿಗಳಾಗಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ಅವಾಗ 2,500 ಕೋಟಿಯಷ್ಟು ದುಡ್ಡನ್ನ, 2,600 ಕೋಟಿಯಷ್ಟು ದುಡ್ಡನ್ನ ಬರೀ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರುವಂತದ್ದು. ಈಗ ನಾನ್ ಗೆದ್ದ ನಂತರ ಏನು ವಿದ್ಯಾರ್ಥಿನಿಯರುಗಳಿಗೆ ಭಾರಿ ತೊಂದರೆ ಆಯ್ತೈತೆ, ಮತ್ತೆ ಮಹಾರಾಣೀಸ್ ಕಾಲೇಜ್ಗೆ ಕ್ಲಾಸ್ ರೂಮ್ಗಳಿಲ್ಲದೆ ಭಾರಿ ತೊಂದರೆ ಆಯ್ತೈತೆ, ಎನ್ಹಾನ್ಸ್ ಮಾಡ್ಕೊಡ್ಬೇಕು ಅಂತ ನಾನು ಕೇಳಿದಾಗ ರೂಮ್ಸ್ಗಳನ್ನ, ಕ್ಲಾಸ್ ರೂಮ್ಸ್ಗಳನ್ನ ಮತ್ತೆ ವಿದ್ಯಾರ್ಥಿನಿಯ ನಿಲಯನ ಹೆಚ್ಚು ಕಡಿಮೆ 300 ಕೋಟಿಯಷ್ಟು ದುಡ್ಡು ಕೊಟ್ರು. ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇಟ್ಟಿ ಅದನ್ನ ಮೊದಲನೇ ಬಡ್ಜೆಟ್ ಅಲ್ಲೇ ಕೊಟ್ಟಂತದ್ದು. ಶಿಕ್ಷಣ ಕ್ಷೇತ್ರಕ್ಕೆ ಎಲ್ಲಾರ್ಗು ಒಳ್ಳೇದಾಗ್ಬೇಕು ಅಂತ ಅನ್ನೋ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡ್ತಾವ್ರೆ. ಅದ್ರ ಜೊತೆಗೆ ಆರೋಗ್ಯದ ವಿಚಾರದಲ್ಲೂ ಯಾರಿಗೋ ಮುಸಲ್ಮಾನರಿಗೋ, ಯಾರಿಗೋ ಹಿಂದೂಗಳಿಗೋ, ಯಾರಿಗೋ ಕ್ರಿಶ್ಚಿಯನ್ಸ್ಗೋ, ಯಾರಿಗೋ ಜೈನರಿಗೋ ಒಬ್ರು ಸಮುದಾಯಕ್ಕೆ ಅನುಕೂಲ ಆಗ್ಲಿ ಅಂತ ಮಾಡ್ತಾ ಇರುವಂತದ್ದಲ್ಲ ಇದು. ನಾವು ಜಾತ್ಯತೀತ ರಾಷ್ಟ್ರದಲ್ಲಿ ಇರೋದು, ಜಾತ್ಯತೀತ ಪಕ್ಷದಲ್ಲಿ ಇರೋದು. ನಾವು ಜಾತ್ಯತೀತದ ಬಗ್ಗೆ ನಮ್ಗೆ ಅಪಾರವಾದ ನಂಬಿಕೆ ಐತೆ. ಹಾಗಾಗಿ ನಾವು ಎಲ್ಲಾ ಧರ್ಮದವ್ರನ್ನ, ಎಲ್ಲಾ ಜಾತಿಯವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಇದು ನಮ್ಮ ಪಕ್ಷದ ಮೇಲೆ ಇಲ್ಸಲ್ಲದ ಆರೋಪಗಳನ್ನ ವಿರೋಧ ಪಕ್ಷದವ್ರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಚಿಂತೆ ಮಾಡಲ್ಲ. ಸರ್, ಚಾಮರಾಜ ಕ್ಷೇತ್ರ ಎಷ್ಟು ಇಂಪಾರ್ಟೆಂಟ್, ಇನ್ನೂ ತುಂಬಾ ದಿನ ಇದೆ. ಅಪೋಸಿಷನ್ ಬಿಜೆಪಿಯಿಂದ ಫೈಟ್ ಆಡ್ತಾವ್ರೆ, ನಮ್ಗೆ ಟಿಕೆಟ್ ಪ್ರೆಸ್ ಮೀಟ್ ಆಗ್ತಾ ಇದೆ, ಏನೇನೋ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ಬೇರೆ ಪಕ್ಷದವ್ರ ಬಗ್ಗೆ, ಬೇರೆ ಪಕ್ಷದ ಮುಖಂಡರ ಬಗ್ಗೆ, ನಾನು ಬೇರೆ ಪಕ್ಷದ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ನಮ್ಮ ಪಕ್ಷದಿಂದ ನಾವೇನ್ ಮಾಡ್ಬೇಕು, ನಮ್ಗೆ ಜನ ಇವತ್ತು ಮ್ಯಾಂಡೇಟರಿ ಕೊಟ್ಟವ್ರೆ, ಸರ್ಕಾರ ರಚನೆ ಮಾಡಿ ನಮ್ಗೆಲ್ಲಾ ಕಷ್ಟ ಸುಖಗಳಲ್ಲಿ ನೀವು ಭಾಗಿಯಾಗಿ ಅಂತ. ಹಾಗಾಗಿ ನಮ್ಮ ಸರ್ಕಾರ ಇವತ್ತೇನು ಸಾಮಾನ್ಯ ಜನರಿಂದ ಹಿಡಿದು ಮೇಲ್ಮಟ್ಟದಲ್ಲಿರುವಂತ ಜನಗಳಿಗೂ ಏನು ಆಡಳಿತವನ್ನ ಕೊಡ್ಬೇಕು, ಅವ್ರಿಗೆ ಯಾವ ರೀತಿ ಅನುಕೂಲಗಳಾಗ್ಬೇಕು, ಫಂಡಮೆಂಟಲ್ಸ್ ನ ಯಾವ ರೀತಿ ಕೊಡ್ಬೇಕು ಅಂತ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೀವಿ. ನಾವು ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ ಹೊರತು ಬೇರೆ ಪಕ್ಷದವ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲ್ಲ. ರಿಪಬ್ಲಿಕ್ ಡೇ ಇವತ್ತು ಗಣರಾಜ್ಯೋತ್ಸವ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಇಡೀ ನಮ್ಮ ಭಾರತದ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದೀವಿ. ಇವತ್ತು ನಾವು ನಮ್ಮ ಪಕ್ಷದ ಕಚೇರಿಯಲ್ಲಿ, ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಅದ್ರ ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳಿಗೂ ನಾನು ಹೋಗಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಣೆ ಮಾಡ್ಬಿಟ್ಟು ನಾನು ಇವತ್ತು ಬಂದಿದ್ದೀನಿ. ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಏನು ಗಣಕೂಟಗಳು, ನಮ್ಮ ಗಣರಾಜ್ಯೋತ್ಸವ ಅಂತಂದ್ರೆ ಏನು, ಎಲ್ಲರನ್ನು ಒಂದುಗೂಡಿಸಿದಂತ ದಿನ ಇದು ಇಡೀ ಭಾರತ ದೇಶವನ್ನ. ಅದು ಈ ಪ್ರಜಾಸತ್ತಾತ್ಮಕವಾದಂತ ವಿಚಾರ. ಅದು ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಕೆಲಸ ಮಾಡ್ತಾ ಇರುವಂತದ್ದು. ಎಲ್ಲಾರನ್ನು ಒಂದುಗೂಡಿಸ್ಕೊಂಡು ಕರ್ಕೊಂಡು ಹೋಗುವಂತ ಕೆಲಸವನ್ನ ಯಾವ್ದಾದ್ರು ಒಂದು ಪಕ್ಷ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಆ ಕೆಲಸವನ್ನ ಮಾಡ್ತೈತೆ. ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅದೇ ರೀತಿ ಇವತ್ತು ಎಲ್ಲರೂ ಇಡೀ ದೇಶದ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಹೇಳಕ್ ಇಷ್ಟಪಡ್ತೀವಿ. ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಇವತ್ತು ಟಿಪ್ಪುರವರು ಬಹಳ ಉತ್ತಮವಾದಂತ ದಿನದಂದು 5 ಜನ ಬಡ ಜನತೆಗೆ ತಳ್ಳುವ ಗಾಡಿಯನ್ನು ಕೊಡುವ ಮುಖಾಂತರ ನಾವು ಬಡ ಜನ ಜೊತೆ ಇರ್ತೀವಿ ಅನ್ನೋದನ್ನ ಅವ್ರು ತೋರಿಸಿದ್ದಾರೆ. ಅದ್ರ ಜೊತೆಗೆ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಶ್ರೀಯುತ ಕೆ ಹರೀಶ್ ಗೌಡರವರು ಅವರು ಬಂದಾಗಿಂದಾನು ಸಹ ಬಡ ಜನತೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡ್ಕೊಂಡ್ ಬರ್ತಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ನೋಡಿದ್ವಿ, ಒಂದು 400ರಿಂದ 500 ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನ ಕೊಟ್ಟಂತ ವಿಚಾರ. ಅದು ಒಂದೇ ಜನಾಂಗಕ್ಕೆ ಕೊಟ್ಟಿಲ್ಲ, ಎಲ್ಲಾ ಜನಾಂಗಕ್ಕೂ ಕೊಟ್ಟಿರುವಂತದ್ದು. ಎಲ್ಲ ಪಕ್ಷದ ಕಾರ್ಯಕರ್ತರು ಸಹ ಅದನ್ನ ಬಂದು ತಗೊಂಡೋಗಿದ್ದಾರೆ. ಶಾಸಕ ಅಂಗ ಬರೀ ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ಒಂದು ರೂಮ ಸೇರಿಸ್ಬಿಟ್ಟು ಕೊಡಬಹುದಾಗಿತ್ತು, ಅದನ್ನ ಮಾಡಿಲ್ಲ. ಅವರು ಪಕ್ಷಾತೀತವಾಗಿ ಕೊಟ್ಟಿರುವಂತ ಕೆಲಸವನ್ನ ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಮತ್ತೆ ಇನ್ನೂ ಹೆಚ್ಚು ಇದೇ ತರ ಒಂದು 30 ತಳ್ಳುಗಾಡಿನೂ ಸಹ ಅವರು ಕೊಟ್ಟಿದ್ದಾರೆ. ಇನ್ನು ಅನೇಕ ಕಾರ್ಯಕ್ರಮಗಳು ಆರೋಗ್ಯದಿರ್ಬಹುದು, ಮತ್ತೆ ಎಂಪ್ಲಾಯ್ಮೆಂಟ್ ಸಿಗ್ಬೇಕು ಅಂತ ಹೇಳಿ ಅನೇಕ ಕೆಲಸಗಳನ್ನ ಮಾಡಿ ಇವತ್ತು ಅವರು ಚಾಮರಾಜ ಕ್ಷೇತ್ರದಲ್ಲಿ ಗಟ್ಟಿ ಆಗ್ಬೇಕು. ಇಡೀ ಅವರ ಜೀವನ ಇರೋ ತನಕ ಸಹ ಚಾಮರಾಜ ಕ್ಷೇತ್ರದಲ್ಲಿ ಹರೀಶ್ ಗೌಡರು ಶಾಸಕ ಇರ್ಬೇಕು ಅಂತ ಹೇಳಿ
ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸ್ತೀವಿ. ನಾವೆಲ್ಲ ಅವರು ಏನು ಕೆಲಸ ಮಾಡ್ತಾ ಇರೋದನ್ನೆಲ್ಲ ನಾವು ಮೆಚ್ಕೊಂಡಿದ್ದೇವೆ. ಯಾವುದೇ ಶಾಸಕರು ಚಾಮರಾಜ ಕ್ಷೇತ್ರದಲ್ಲಿ ಇಲ್ಲಂటే ಯಾರು ಕೊಟ್ಟಿಲ್ಲ. ಮನೆ ಬಾಗ್ಲು ಹುಡಿಕೊಡಕ್ ಕೊಡ್ತಾರೆ ಅಂತ ಕಾರ್ಯ ಮಾಡ್ತಿರೋದು ಜನಪ್ರಿಯ ಶಾಸಕ ಅಂತ ಹರೀಶ್ ಗೌಡ್ರು ಅಂತ ಹೇಳಿ ನನಗೆ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಎಲ್ರಿಗೂ ನಾಡಿನ ಹಾಗೂ ದೇಶದ ಜನತೆಗೆ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ವತಿಯಿಂದ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು, ಶುಭಕಾಮನೆಗಳು. ಈ ಭಾಗದಲ್ಲಿ ಟಿಪ್ಪು ಅವನು ಯಾವತ್ತೂ ಕೂಡ ಕೂಲಿ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ರಸ್ತೆ ಬದಿ ವ್ಯಾಪಾರಿಗಳ ಪರವಾಗಿ ನಿಂತಿದ್ದಾನೆ. ಅವರ ಧರ್ಮಪತ್ನಿ ಕಳೆದ ಬಾರಿ ನಗರ ಪಾಲಿಕೆ ಚುನಾವಣೆಯಲ್ಲಿ ಬಹಳ ಅಲ್ಪ ಮತದಿಂದ ಸೋತ್ರು ಕೂಡ ಅವನು ಧೂತಿಗೆಟ್ಟಿಲ್ಲ. ನಾನು ಸುಮಾರು 6-7 ವರ್ಷಗಳಿಂದ ಸತತವಾಗಿ ಅವನ್ನ ನೋಡ್ತಾ ಇದ್ದೇನೆ. ಅವನ ಕಾರ್ಯ ಚಟುವಟಿಕೆ ಎಲ್ಲಿದೆ ಅಂದ್ರೆ, ಅವನ ಆರೋಗ್ಯ ಕೆಟ್ಟಾಗ್ಲೂ ಕೂಡ ಆರೋಗ್ಯದ ಬಗ್ಗೆ ಗಮನ ಹೆಚ್ಚಿಗೆ ಕೊಡದೇನೆ ಅವನು ಸಿಲಿಂಡರ್ ಕೊಡೋದು, BPL ಕಾರ್ಡ್ ಮಾಡಿಸೋದು, ರೇಷನ್ ಕಾರ್ಡ್ಗಳು ಮಾಡಿಸೋದು, ಬಡವರಿಗೆ ಸಹಾಯ ಮಾಡೋದು, ಆರೋಗ್ಯದ ಬಗ್ಗೆ ಸಹಾಯ ಮಾಡೋದು, ಆ ದಿಕ್ಕಿನಲ್ಲಿ ಅವನು ಕಾರ್ಯಚಟುವಟಿಕೆ ಮುಂದುವರಿಸಿದ್ದಾನೆ. ಇವತ್ತು 77ನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಭಾಗದ ಶಾಸಕರಾದಂತ ಮಾನ್ಯ ಹರೀಶ್ ಗೌಡ್ರು ಅವರ ನೇತೃತ್ವದಲ್ಲಿ ಇವತ್ತು ಅವರ ಅಮೃತ ಹಸ್ತದಿಂದ 5 ತಳ್ಳುವ ಗಾಡಿಯನ್ನು ಕೊಡುವುದರ ಮುಖಾಂತರ ಬಡವರ ಪರವಾಗಿ ಜೀವಂತವಾಗಿ ಇದ್ದೀವಿ ಅನ್ನತಕ್ಕಂಥದ್ದು ಅವನು ಪದೇ ಆ ಕೆಲಸ ಮಾಡ್ತಾ ಇದ್ದಾನೆ. ತಾವೊಂದು ಮಾತು ಕೇಳಿದ್ರೆ ಮಾನ್ಯ ಶಾಸಕರಿಗೆ, ಯಾವತ್ತು ಹೇಳಿಕೆಗಳು ಸಾಯ್ತಾ ಇರ್ತವೆ, ಕೆಲಸಗಳು ಉಳಿತವೆ. ಆ ರೀತಿ ಟಿಪ್ಪು ಮಾಡ್ತಾ ಇರ್ತಕ್ಕಂಥ ಕೆಲಸ ಈ ಭಾಗದಲ್ಲಿ ಅವನು ಜನಪರವಾಗ ಕಾಳಜಿಯನ್ನು ಇಟ್ಕೊಂಡು ಅವನು ಕಳೆದ 10 ವರ್ಷ ಸತತವಾಗಿ ಇಂಥ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಈ ಭಾಗದಲ್ಲಿ ಜನರ ಬೆಂಬಲ ಇದೆ, ಅದೇ ರೀತಿ ಶಾಸಕರ ಬೆಂಬಲ ಇದೆ. ಕಾಂಗ್ರೆಸ್ ಪಕ್ಷನೂ ಕೂಡ ಅವನ ಜೊತೆ ನಿಲ್ತೀವಿ. ತಾವೊಂದು ಹೇಳಿದ್ರಿ ಬಿಜೆಪಿಯವರು ಹೇಳ್ತಾರೆ ಅಂತ. ಬಿಜೆಪಿಯವರಿಗೆ ಹೇಳ್ತಾರಲ್ಲ, ಕುಣಿಯಕ್ಕೆ ಆಗದಿರೋಳು ನೆಲ ದೊಂಕು ಅಂತಾರೆ. ಅವರು ಕೆಲಸನೂ ಮಾಡಕ್ ಲಾಯಕ್ಕಿಲ್ಲ, ಯಾರಿಗಾರು ಬಡವರಿಗೆ ಸಹಾಯ ಮಾಡತಕ್ಕಂತ ಪಕ್ಷನೂ ಅಲ್ಲ ಅದು. ಆದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಟೀಕೆ ಮಾಡಕ್ ಹೋಗಿದೆ. ಅದನ್ನ ಏನಿದ್ರು ಅಲ್ಲಿ ಸರಿದು ಪಕ್ಕಕ್ಕೆ ತಳ್ಳಿ ಅವ್ರ ಹೇಳಿಕೆಗಳನ್ನೆಲ್ಲ ಚಾಮರಾಜ ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಏನಿರ್ಬೇಕು, ಚಾಮರಾಜ ವಾರ್ಡ್ ಮಟ್ಟದಲ್ಲಿ ಹೆಂಗಿರ್ಬೇಕು, ಕ್ಷೇತ್ರದ ಮಟ್ಟದಲ್ಲಿ ಹೆಂಗಿರ್ಬೇಕು, ಎಲ್ಲಾ ವರ್ಗದ ಜಾತಿ ಜನರನ್ನು ಒಕ್ಕಟ್ಟಾಗಿ ತೆಗೆದವರ ಕೆಲಸನ ಶಾಸಕರ ನೇತೃತ್ವದಲ್ಲಿ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಎಲ್ಲ ನಾವು ಒಟ್ಟಾಗಿ ಹೋಗ್ತೀವಿ. ಅದಕ್ಕಿನಲ್ಲಿ ಪಕ್ಷ ಸಂಘಟನೆಯಲ್ಲಿ ಪ್ರಥಮ ಆದ್ಯತೆ ಕೊಡ್ತೀವಿ. ಹೆಚ್ಚಿನ ಆದ್ಯತೆಯನ್ನು ಚಾಮರಾಜ ಕ್ಷೇತ್ರದಲ್ಲಿ ಟಿಪ್ಪು ಪರವಾಗಿ ಇರ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿ ಅವನಿಗೆ ಶುಭವಾಗ್ಲಿ, ಅವ್ರ ಕುಟುಂಬ ವರ್ಗಕ್ಕೆ ಶುಭವಾಗ್ಲಿ, ಜನಪರವಾಗಿ ಕಾಳಜಿ ಇರ್ತದೆ, ಕೆಲಸಗಳು ಮುಂದುವರ್ಸ್ಕೊಂಡು ಹೋಗ್ತಾನೆ. ಅವನಿಗೆ ನಮ್ಮೆಲ್ಲರ ಬೆಂಬಲ ಇದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಗಣರಾಜ್ಯೋತ್ಸವ ಶುಭಾಶಯಗಳು, ಶುಭಕಾಮನೆಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈ ದೇಶದ ಜನರಿಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ 26ನೇ ವಾರ್ಡ್ನ ಮುಖಂಡರಾದಂತಹ ಟಿಪ್ಪು ಬೈರವರು, ನಮ್ಮ ಸೋದರ ಸಮಾನರಾದ ಟಿಪ್ಪು ಬೈರವರು ಒಂದು ಸಮಾಜಮುಖಿಯಾದ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಹಿಂದೆ ಹಲವಾರು ಸಮಾಜಮುಖಿಯಾದ ಬಡವರಿಗೆ ಸಹಾಯಕಾರಿಯಾದ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಒಬ್ಬ ಚುನಾಯಿತ ಪ್ರತಿನಿಧಿ ಮಾಡುವಂತಹ ಕೆಲಸನ ಯಾವುದೇ ಅಧಿಕಾರ ಇಲ್ಲದೇ ಇದ್ರೂ ಕೂಡ ಟಿಪ್ಪು ಬೈ ಮಾಡ್ಕೊ ಬರ್ತಾ ಇರೋದು ನಮ್ಮೆಲ್ರಿಗೂ, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರಿಗೂ, ನಮ್ಮ ಶಾಸಕರಾದಿಯಾಗಿ ಎಲ್ರಿಗೂ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ. ಈಗ ಇವತ್ತು 5 ಗಾಡಿಗಳನ್ನ ಟಿಪ್ಪು ಬೈ ಅವರು ಬಡ ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡ್ತಾ ಇರೋದು ನಿಜವಾಗ್ಲೂ ಒಂದು ಉತ್ತಮವಾದ ಕಾರ್ಯ. ಬಡ ಜನರನ್ನ ಸಹಾಯ ಆಗಿ ಬಡ ಜನರಿಗೆ ಮೇಲೆತ್ತಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಟಿಪ್ಪು ಬೈ ಅವರಿಗೆ ಇನ್ನೂ ಉತ್ತಮವಾದ ಅಧಿಕಾರ, ಆಯಸ್ಸು, ಐಶ್ವರ್ಯ ಎಲ್ಲ ಭಗವಂತ ನೀಡ್ಲಿ. ಟಿಪ್ಪು ಬೈ ಮುಂದಿನ ದಿನಗಳಲ್ಲಿ ಈ ಏರಿಯಾ ಕಾರ್ಪೊರೇಟರ್ ಆಗ್ಲಿ ಅಂತ ನಿಮ್ಮ ಮೂಲಕ ನಾನು ಬೇಡ್ಕೊತಾ ಇದ್ದೀನಿ. ಗಣರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳು. ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಟಿಪ್ಪುರವರು 26ನೇ ವಾರ್ಡಿನ ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆಕಾಂಕ್ಷಿ ಅವರು ಈಗಾಗಲೇ ಹಿಂದೆ ಈ ವಾರ್ಡ್ ಅಲ್ಲಿ ತುಂಬಾ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಯಾರೇ ಏನೇ ಕಷ್ಟದಲ್ಲಿ ಬಂದ್ರು ಕೂಡ ಅವ್ರಿಗೆ ಒಂದು ವ್ಯಾಪಾರ ಮಾಡಕ್ ಸಹಾಯ ಮಾಡಬಹುದು, ಇನ್ನೊಂದು ಹಬ್ಬದ ಎಲ್ಲಾ ತರ ಮಾಡ್ಕೊಂಡು ಬಂದಿದ್ದಾರೆ. ನಾವು ಹರೀಶ್ ಗೌಡ್ರು ಅವ್ರ ಹುಟ್ಟದಬ್ಬಲ್ಲಿ ಹರೀಶ್ ಗೌಡ್ರು ಒಂದು 30 ತಳ್ಳಗಾಡಿಗಳನ್ನ ಚಾಮರಾಜ ಕ್ಷೇತ್ರದಲ್ಲಿ ಕೊಟ್ಟಿದ್ರು. ಅದನ್ನ ಪ್ರೇರಣೆಯಾಗಿ ಇವತ್ತು 26ನೇ ವಾರ್ಡ್ ಅಲ್ಲಿ ಟಿಪ್ಪೂರವರು ಅವರ ವಾರ್ಡ್ ಅಲ್ಲಿ ಯಾರು ತುಂಬಾ ಕಷ್ಟದಲ್ಲಿದ್ದಾರೆ, ವ್ಯಾಪಾರ ಮಾಡಕ್ಕೆ ಅವ್ರಿಗೆ ತಳ್ಳುವಂತ ಗಾಡಿಗಳು ಇರ್ಲಿಲ್ಲ, ಅಂತವ್ರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಇವತ್ತು ಒಂದು 5 ಗಾಡಿಗಳನ್ನ ಅವರು
ವಿತರಣೆ ಮಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು ಆರೋಗ್ಯ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಕ್ಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. रहमतुल्लाहि बरकाते हो 70वां रिपब्लिक डे 26 जनवरी की सबको मुबारकबाद पेश करता हूं। और आज हमारे चामराजा क्षेत्र के डायनामिक लीडर हरीश गौड़ा साहब, हमारे 26 नंबर वार्ड प्रेसिडेंट टीपू अलियास रहमतुल्लाह, आज उनकी जानिब से 10-5 ये बीदी बदी व्यापार के जो गाड़ी आज 5 गाड़ियां आज दस्तक कर को ही और पूरे यहाँ व्यापारियों को बुला को आज पूरे को देखो ही। और हमारे चामराजा क्षेत्र के डायनामिक लीडर के हरीश गौड़ा साहब यहाँ हुए पूरी उनके क्षेत्र के अंदर पूरे गाड़ियां क्या भी होंगे कंप्यूटर होंगे पूरा उन्होंने जो भी यहाँ क्या भी काम कर रहे पूरा दिल खोल को कम कर रहे और उनके जेब के कासा से क्या भी इसके उनके जेब के हाथ से कासा खर्चा कर दो ना पूरा क्या हरीश गौड़ा साहब उन्होंने अच्छा काम कर लेकर इंशाल्लाह आने वाले दिनों में भी उन्होंने इंशाल्लाह चामराजा क्षेत्र के 20/8 को भी उन्होंने एमएलए होती मेरे को हमारी उम्मीद है। इंशाल्लाह बरकरार उम्मीद रहती है। और हमारे टीपू साहब भी दिल खोल को यहाँ वार्ड के अंदर बहुत काम कर रहे हैं और गाड़ियां दे रही हैं। जो भी यहाँ के उनके ऑफिस को आते हैं जो भी यहाँ के वार्ड के अंदर जो भी उन्हें आती उनकी क्या क्या है परेशानी सुनाती उनका काम पूरी तरह से उन्हें भरपूर काम को अंजाम दे रहे। मैं इतना बोलते हुए मैं अपनी जगह लेता हूँ। अस्सलाम वालेकुम रहमतुल्लाहि व बरकातहू। अस्सलाम वालेकुम रहमतुल्लाहि व बरकातहू। ये ढकलने के गाड़ियां देने का मकसद क्या है तो हरीश अण्णा के बर्थडे के टेम्पो हमारी वार्ड को एक गाड़ी दिए थे। ऐसा उनके 20 वार्ड को 20 गाड़ियां दिए थे। ये हमारी वार्ड को एक गाड़ी दिए थे ना एक दूसरे व्यापारियां जो है उन आंख हमारी ऑफिस को हमना भी जरूरत है गाड़ी की हमना जो कर को बोले थे। इस वजह से हमें ऐसे एमएलए के हाथ के नीचे ही हमें एक काम करने क्या भी खुशी होते। परसों लैपटॉप दिया 350 लैपटॉप अंदर कोई कौन की क्या की बोले मुसलमानों को देखो नहीं खाली उनके सदमा को दो कहीं कर को ये झूठ बात। नेक्स्ट इंशाल्लाह तुम ना बुला तो उनके घरां को बुला लगो जाको उनके हाथ से पूछते का तो मेरी वार्ड में 12 जना को हमारे आदमी को लैपटॉप अंदर गई उनके पास हिंदू मुसलमान कर वो क्या भी नहीं है उन्होंने एक डायनामिक लीडर इंशाल्लाह 20 पार्ट में एमएलए होती मिनिस्टर भी होती। आगे जाकर इसी तरह और भी गैस सिलेंडर हो और गाड़ियां देने का हो और भी लोगों को करने का रहेगा तो क्या कर सकते हैं इंशाल्लाह मेरे हाथ से अल्लाह ताला जो भी काम लेता मैं इंशाल्लाह जरूर करता हूँ। जो भी आता मेरे पास मेरी कैपेसिटी मेरी अल्लाह मुझे कितनी ताकत देगा मैं बता कर सकता हूँ। जिनको गाड़ियां दिए थे वो खुद को आपके पास है या आपने उनको नहीं नहीं उन्होंने भी एक जरा जना आए थे जरा जना मैं जाको देख को दिया। हाँ जरूरतमंद थे उनको दिया। अब एक हमारे ऑफिस के बाजू चाहिए उनको देना अगर को बोले 15 दिन में इंशाल्लाह उनको भी बना टोटल 10 गाड़ियां देने का था सो उसमें उन्होंने नहीं होता अगर को 5 बनाया 5 अभी बाकी है 5 दे तो इंशाल्लाह। मेरा नाम हुसैन बेग मैं 40 साल से धंधा कर रहा हूँ। टीपू भाई आज गाड़ी दे रही उनको खुशी कितने साल से 40 साल से धंधा तरकारी का तो आपके गाड़ी आपका खास नहीं थी खास नहीं था। टीपू भाई दे रही मुझे गाड़ी बुला को दे रही तो ये सहूलत आपको मिलने के बाद कैसा लग रहा है अल्लाह का फल अच्छा है अच्छा ये तो छत है हाँ ये भी आप लोगों को लागू दिया सुनो इससे क्या सहूलत है आपको वो तरकारी का व्यापार करते हैं धंधा का सहूलत है ठंडी रहता छऊ घर का ऊपर जो आपको ये डाल कर दी हाँ। क्या सहूलत होती है छऊ पड़ते है अगर छऊ पड़ते है बारिश आते पड़ते है। शुक्रिया टीपू को हमारा गाड़ी देखो ये हमें 4 साल 5 से व्यापार कर रहे हैं हमें पे टीपू में बोल को गाड़ी होगा हमें टीपू में गाड़ी दे रही क्या व्यापार करते हैं फ्रूट का व्यापार कितने साल से कर रहे हैं हमें 4-5 साल से व्यापार करो तो 5 साल से गाड़ी क्या भी नहीं भाड़े ले रहे जा रही कितना भाड़ा देना था 12-40 रुपए तो वो बच गया आपको बच गया। सुबह कितने बजे व्यापार को सुबह को 7 बजे निकल सुबह को माल लगा 7 बजे निकलता अच्छा 7 बजे गया तो माल लगा नाश्ता डाला 10 घंटे प्लास्टिक का व्यापार क्या व्यापार करते हैं प्लास्टिक का व्यापार प्लास्टिक का व्यापार
आज ये टीपू की तरफ से वो खुद बुलाए थे या खुद बुला के दे रहे हैं। बुला के दे रहे? कितने साल से तुम ऐसा करते हो? मैं 15 साल से कर कौन से एरिया के थे? मंडी जो सहूलत हमने ये टीपू भाई करको थी बहुत अच्छा। हमें गाड़ी को भाड़ा बदलने को सब करने को चाहिए। ये जो हमने देखो ही बहुत शुक्रिया है इनका। हमने जो सहूलत करको दी हमारे मोहल्ले में रखो इन हर चीज को भी साथ देती। अच्छे बुरे में सब मारना जाना क्या सुनना कम से रसवा तो क्या तेरी उनके हाथ से क्या होना हो सपोर्ट कराती। ऐसे हमने बहुत सहूलत कर देती। बहुत अच्छे मैं अली का व्यापार यहाँ नीचे अमली झाड़ के नहीं। हाँ मैं 20 साल से करूँगा। तो आपकी खुद की गाड़ी नहीं बनी? नहीं बनाया था, भाड़े की लेकर चलाता था। अभी नो दिन में हमने भाड़ा बचता है हमारे दो बच्चों को सहूलत करको दिया इन्होंने। बहुत अच्छी सहूलत करके दिया। सिलेंडर दिए हमने। सिलेंडर नहीं था पकाने के वास्ते, इतने दिन से चूल्हे में पकाते थे। सिलेंडर दे कोई जो भी वो कर रही है आपकी शुक्रिया अदा करती हूँ उनका। सबकियत को भी अच्छा करी सो, किसी भी खराब कर को नहीं लो, अच्छा से अच्छा करी सो। अब देखो जो भी सिलेंडर चूल्हा सब देखो ही मोहल्ले में रखो भी अच्छा कर रही। मैं यहाँ चौक में राजी खा। शुक्रिया।